ರಾಜ್ಯದೆಲ್ಲೆಡೆ ಯುಗಾದಿ ಸಂಭ್ರಮ ಮನೆ ಮಾಡಿತ್ತು. ಹೊಸ ಸಂವತ್ಸರದ ಮೊದಲ ದಿನವಾದ ಇಂದು ಎಲ್ಲಾ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇನ್ನು ಬೆಂಗಳೂರಿನ ಗವಿ ಗಂಗಾಧರೇಶ್ವರ, ಬಂಡೆ ಮಹಾಕಾಳಿ ಸೇರಿದಂತೆ ಹಲವು ದೇಗುಲಗಳಲ್ಲಿ ಬೆಳಗ್ಗಿನಿಂದಲೂ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಹಬ್ಬದ ಸಂಭ್ರಮದ ನಡುವೆ ಜನರು ದೇಗುಲಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಹೊಸ ವರ್ಷದ ಆರಂಭ ಒಳ್ಳೆಯದಾಗಿರಲಿ ಅಂತ ಪ್ರಾರ್ಥಿಸಿದ್ದಾರೆ. ಬೇವು ಬೆಲ್ಲ ಸವಿದು ಪರಾಭವ ನಾಮ ಸಂವತ್ಸರದಲ್ಲಿ ಕಹಿಗಿಂತ ಸಿಹಿಯೇ ಅಧಿಕವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ನಮಸ್ತೆ ಎಲ್ಲರಿಗೂ. ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು. ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಮೂಲಿ ನಮ್ಮ ಬೇವು ಬೆಲ್ಲ ಬರುವಂಥ ಭಕ್ತಾದಿಗಳೇ ಬೇವು ಬೆಲ್ಲ ಕೊಟ್ಟು ಸಿಹಿಯನ್ನು ಒಂದು ಮಾತಾಡಲಿ ಅಂತ ಕೇಳ್ಕೊಳ್ತಾ ಇವತ್ತು ಅಭಿಷೇಕ ನಡೀತಾ ಇದೆ. ಇದಾದಮೇಲೆ ವಿಶೇಷ ಅಲಂಕಾರ, ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರುತ್ತೆ. ಯುಗಾದಿಯ ವಿಶೇಷ ಅಂದ್ರೆ ಇಲ್ಲಿ ಶ್ರೀ ಅಮೋಘ ಸಿದ್ದೇಶ್ವರ ದೇವಸ್ಥಾನ ಒಂದು 200 ವರ್ಷದಿಂದ ಹಳೆ ಒಂದು ಅಮೋಘ ಸಿದ್ಧದ ದೇವಸ್ಥಾನದ ಸ್ಥಾಪನೆ ಇದೆ. ಇದು ಅಮಾವಾಸ್ಯೆಗೊಂದು ಸಲ ಕಂಟಿನ್ಯೂ ಸರ್ ಒಂದು 2,000ದಿಂದ 3,000 4,000 ಜನ ಕಂಟಿನ್ಯೂ ಇರ್ತಾರೆ ಸರ್. ಡೈಲಿ ರೆಗ್ಯುಲರು ಕಂಟಿನ್ಯೂ ಜನ ಇರುತ್ತೆ. ಅಮೋಘ ಸಿದ್ಧದ ವಿಶೇಷ. ಮತ್ತು ನಮ್ಮ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಬಯಸ್ತಾ, ಈ ಒಂದು ಹಬ್ಬ ನಮ್ಮ ಪವಿತ್ರವಾದ ಹಬ್ಬ. ವರ್ಷಕ್ಕೊಂದ್ಸರಿ ಎಲ್ಲರೂ ನಾವು ತುಂಬ ಸಡಗರಿಂದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಪರವಾಗಿಲ್ಲ, ಎಲ್ಲ ಹಣ್ಣು ಮತ್ತು ಹೂವು ಎಲ್ಲವೂ ಹೋದ ವರ್ಷದಂತೆ. ಹೊಸ ವರ್ಷದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೂವಿನ ಮಾರ್ಕೆಟಿಗೆ ಹೂವು ತಗೊಳಕ್ಕೆ ಬಂದಿದ್ದೀವಿ. ಭಾಳ ತುಂಬ ರೇಟ್ ಇದೆ, ಆದರೂ ಬಿಡೋಂಗಿಲ್ಲ. ಹಿಂದೂಗಳಿಗೆ ದೊಡ್ಡ ಹಬ್ಬ ಇದು ಯುಗಾದಿ ಹಬ್ಬ. ತೊಗೊತಾ ಇದ್ದೀವಿ. ಇನ್ನೇನು 300 ರೂಪಾಯಿ 400 ರೂಪಾಯಿ ಒಂದು ಹಾರ ಇದೆ, ತೊಗೊತಾ ಇದ್ದೀವಿ. ಹಣ್ಣಿನ ಬೆಲೆನೂ ಭಾಳ ಆಗಿದೆ, ಆದರೂ ಬಿಡೋಂಗಿಲ್ಲ. ಆದಷ್ಟು ತಗೊಂಡು ಮಾಡಲೇಬೇಕಲ್ಲ ಸರ್, ಮಾಡ್ತಾ ಇದ್ದೀವಿ. ರೈಟ್ ಜಾಸ್ತಿ ಆಗಿದೆ ಸರ್, ರೈಟ್ ಜಾಸ್ತಿ ತುಂಬ ಜಾಸ್ತಿ ಆಗಿದೆ, ಆದರೂ ಬಿಡೋಂಗಿಲ್ಲ, ಮಾಡಲೇಬೇಕಲ್ಲ. ಹಿಂದೂಗಳಿಗೆ ದೊಡ್ಡ ಹಬ್ಬ ಇದು, ಸಂಭ್ರಮದ ಹಬ್ಬ ಮಾಡ್ತಾಯಿದ್ದೀವಿ ಸರ್. ನಮ್ಮ ಹೆಸರು ಶೇಖರಪ್ಪ ಸರ್. ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ಯುಗಾದಿ ವಿಶೇಷತೆ ಏನಪ್ಪ ಅಂದರೆ, ಬೆಳಗ್ಗೆ 4 ಗಂಟೆಗೆ ಶ್ರೀ ಅಮೋಘ ಸಿದ್ಧ ದೇವಸ್ಥಾನ ಗದ್ದಿಗೆಗೆ ಅಭಿಷೇಕ, ಭಂಡಾರ ಪೂಜಾ, ನೈವೇದ್ಯ ಹಾಗೂ ಸರ್ವ ಭಕ್ತರಿಗೂ ಸಿಹಿ ಅನ್ನದಾನವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ನಾಡಿನ ಭಕ್ತಾದಿಗಳು ನಿನ್ನೆ ಮತ್ತು ಇವತ್ತು ಈ ದೇವಸ್ಥಾನದಲ್ಲಿ ಆಗಮಿಸಿ ಭಕ್ತಿಯಿಂದ ಅವರ ಭಕ್ತಿ ಸೇವೆಯನ್ನು ಸಮರ್ಪಿಸಿ ಸೇವೆ ಮಾಡುತ್ತಾ ಬಂದಿದ್ದಾರೆ.